ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿದ್ಯಾಸ್ ಕಿಚನ್ ಆ್ಯಂಡ್ ಬ್ಲಾಗ್ಸ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋಲಿ ಬೆಲ್ಲದ ಕೊಬ್ಬರಿ ಮಿಠಾಯಿ ಹೇಗೆ ಮಾಡೋದಂತ ನೋಡೋಣ. ರೆಸಿಪಿ ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಹೆಲ್ದಿ ಕೂಡ. ಆ್ಯಕ್ಚುಲಿ ಈ ರೆಸಿಪಿ ನಾನು ಯೂಶಲಿ ಈ ಪೂಜೆ ಮಾಡಿದ ಕಾಯಿ ಉಳಿದ್ರೆ ಅದರಲ್ಲಿ ಖಾರ ಮಾಡಬಾರ್ದು ಅಂತಾರಲ್ಲ, ಆ ಟೈಮಲ್ಲಿ ಮಾಡೋದು. ಯಾವಾಗಲೂ ಸ್ವೀಟ್ಸ್ ಮಾಡಬೇಕು ಅಂತಾರೆ, ಹಾಗಾಗಿ ಈ ಕೊಬ್ಬರಿ ಮಿಠಾಯಿ ಮಾಡ್ತೀನಿ. ಲಾಸ್ಟ್ ನನ್ನ ರೆಸಿಪಿಲಿ ಕೊಬ್ಬರಿ ಮಿಠಾಯಿ ಸಕ್ಕರೆ ಹಾಕಿ ಮಾಡಿದ್ದೆ, ಈ ಸತಿ ಬೆಲ್ಲ ಹಾಕಿ ಇನ್ನೂ ಹೆಲ್ದಿ ಕೊಬ್ಬರಿ ಮಿಠಾಯಿ ಹೇಗೆ ಮಾಡೋದಂತ ತೋರಿಸ್ತೀನಿ. ಫ್ರೆಂಡ್ಸ್, ಈ ರೆಸಿಪಿಗೆ ನಾನು ಪೂಜೆಗೆ ಇಟ್ಟಿರುವಂಥ ಒಂದು ಫುಲ್ ತೆಂಗಿನಕಾಯಿ ತೊಗೊಂಡಿದ್ದೀನಿ. ಈ ಥರ ಉದುರಾಗಿ ದೊಡ್ಡದಾಗಿ ತುರಿದಿಟ್ಕೊಂಡಿದ್ದೀನಿ. ಆಮೇಲೆ ಗ್ರೈಂಡ್ ಮಾಡ್ಕೊತೀನಿ. ಇದ್ರ ಜೊತೆಗೆ ಒಂದು 150ರಿಂದ 200 ಗ್ರಾಮ್ ಅಷ್ಟು ಬೆಲ್ಲ ತೊಗೋಬೇಕು. ಸ್ವೀಟ್ಸ್ ನೋಡಿ, ನಿಮಗೆ ತುಂಬ ಸ್ವೀಟ್ ಬೇಡ ಅಂದರೆ ಕಡಿಮೆ ಮಾಡ್ಕೊಳ್ಳಿ. ಜೊತೆಗೆ ತುಪ್ಪ 2 ಟೇಬಲ್ ಸ್ಪೂನ್ ಅಷ್ಟು, ಗಸಗಸೆ 2ರಿಂದ 3 ಟೀ ಸ್ಪೂನ್, ಹಾಗೆ ಏಲಕ್ಕಿ ಪುಡಿ 2 ಟೀ ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ. ಜೊತೆಗೆ ಸ್ವಲ್ಪ ನೀರು ತಗೊಂಡಿದ್ದೀನಿ. ಯಾಕೆ ಸ್ವಲ್ಪ ನೀರು ತಗೋಬೇಕು ಅಂದರೆ ನಾವಿಲ್ಲಿ ಪಾಕ ಏನು ಮಾಡ್ತಾ ಇಲ್ಲ, ಜಸ್ಟ್ ಬೆಲ್ಲ ಕರಗಿಸ್ಕೊಳಷ್ಟು ನೀರಿದ್ರೆ ಸಾಕು. ಹಾಗಾಗಿ ತುಂಬ ಕಡಿಮೆ ಅಮೌಂಟ್ ಆಫ್ ವಾಟರ್ ಸಾಕಾಗುತ್ತೆ. ಈಗ ಫಸ್ಟ್ ಜಾರ್ ತಗೊಳ್ಳೋಣ. ಅದಕ್ಕೆ ನಾವು ತಗೊಂಡಿರುವಂಥ ತೆಂಗಿನಕಾಯಿ ಹಾಕ್ಕೊಳ್ಳೋಣ. ತುಂಬ ನುಣ್ಣಗೆ ರುಬ್ಕೊಳ್ಳೋದೇನು ಬೇಡ, ಆಗ ಕೊಬ್ಬರಿ ಮಿಠಾಯಿ ಅಷ್ಟು ಟೇಸ್ಟಿ ಅನಿಸಲ್ಲ. ನಾನಿಲ್ಲಿ ಒಂದು ಸ್ವಲ್ಪ ಪೌಡ್ರ್ ಮಾಡ್ಕೋತೀನಿ ಅಷ್ಟೇ. ಬಿಕಾಸ್ ನಮ್ಮನೇಲಿ ಮಾಡೋ ಅಂಥ ಕೊಬ್ಬರಿ ಮಿಠಾಯಿಯಲ್ಲಿ ಈ ಕಾಯಿ ಸ್ವಲ್ಪ ಗಟ್ಟಿಗೆ ಬಾಯಿಗೆ ಸಿಗ್ತಾ ಇದ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನೀವು ಬೇಕಾದರೆ ಇನ್ನೂ ಸ್ವಲ್ಪ ಗ್ರೈಂಡ್ ಮಾಡ್ಕೋಬೋದು. ನೋಡಿ, ಇಷ್ಟು ಕನ್ಸಿಸ್ಟೆನ್ಸಿ ಆದರೆ ಸಾಕು. ಸ್ವಲ್ಪ ಕೊಬ್ಬರಿ ಮಿಠಾಯಿ ರಫ್ ಆಗಿ ಈ ಕಾಯೆಲ್ಲ ಬಾಯಿಗೆ ಸಿಗ್ತಾ ಇದ್ರೆ ಇನ್ನೂ ಜಾಸ್ತಿ ಟೇಸ್ಟಿ ಅಂತ ಅನಿಸುತ್ತೆ. ಈಗ ರೆಸಿಪಿ ಸ್ಟಾರ್ಟ್ ಮಾಡೋಣ. ಫಸ್ಟ್ ಒಂದು ಪಾನ್ ಇಟ್ಕೊಳ್ಳೋಣ. ಅದು ಕಾದ ನಂತರ ನಾವು ತಗೊಂಡಿರೋವಂಥ ತುಪ್ಪದಲ್ಲಿ ಮುಕ್ಕಾಲಷ್ಟು ಹಾಕೋತಾ ಇದ್ದೀನಿ. ಈಗ ನಾವು ರುಬ್ಕೊಂಡಿರೋವಂಥ ಕಾಯಿ ತುರಿ ಹಾಕ್ತಾ ಇದ್ದೀನಿ. ರುಬ್ಕೋಬೇಕಾದ್ರೆ ಅಕಸ್ಮಾತ್ ಗ್ರೈಂಡರಲ್ಲಿ ಕಾಯಿ ಸಿಕ್ಕಾಕೋತಾ ಇದೆ ಅಂದರೆ ಒಂಚೂರು ನೀರು ಹಾಕೊಂಡು ರುಬ್ಕೊಳ್ಳಿ, ತುಂಬ ನೀರು ಹಾಕೋಬೇಡಿ. ಮತ್ತು ನಾವಿಲ್ಲಿ ಕಂಪ್ಲೀಟ್ ಫ್ಲೇಮ್ ಲೋ ಅಲ್ಲಿ ಇಟ್ಕೋಬೇಕು. ಬಿಕಾಸ್ ಕೊಬ್ಬರಿನ ನಾವಿಲ್ಲಿ ಜಸ್ಟ್ ಈವನ್ ಆಗಿ ಫ್ರೈ ಮಾಡ್ತಾ ಇದ್ದೀವಿ ಅಷ್ಟೇ. ಆದರೆ ಫ್ಲೇಮ್ ಜಾಸ್ತಿ ಇದ್ರೆ ಸೀದೋಗೋಂಥ ಚಾನ್ಸಸ್ ಇರುತ್ತೆ. ಒಂದು ಸತಿ ಕೊಬ್ಬರಿ ಸ್ಟಾರ್ಟಿಂಗಲ್ಲೇ ಸೀದೋದ್ರೆ ಅಥವಾ ಸರಿಗೆ ಫ್ರೈ ಆಗಿಲ್ಲ ಅಂದರೆ ಇಡೀ ಕೊಬ್ಬರಿ ಮಿಠಾಯಿ ಟೇಸ್ಟೇ ಚೇಂಜ್ ಆಗೋಗುತ್ತೆ. ನೋಡಿ, ಈ ಥರ ನಾವು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೋತಾ ಸ್ವಲ್ಪ ಕೊಬ್ಬರಿ ಡ್ರೈ ಅನ್ಸಕ್ಕೆ ಶುರು ಆಗುತ್ತೆ. ಆ ಟೈಮಲ್ಲಿ ನಾವು ಸ್ಟವ್ ಆಫ್ ಮಾಡಿಬಿಟ್ರೆ ಸಾಕು. ಅದು ತಣ್ಣಗಾಗಕ್ಕೆ ಬಿಟ್ಮೇಲೆ ಈಗ ಒಂದು ಪಾನ್ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾವು ತಗೊಂಡಿರೋವಂಥ ಬೆಲ್ಲ ಹಾಕಿ, ಬೆಲ್ಲ ಮುಳುಗುವಷ್ಟು ಮಾತ್ರ ನೀರು ಹಾಕಿದ್ದೀನಿ. ತುಂಬ ತೆಳ್ಳಗೂ ಮಾಡಬೇಡಿ ಅಥವಾ ತುಂಬ ಗಟ್ಟಿನೂ ಮಾಡಬೇಡಿ. ನಾವಿಲ್ಲಿ ಪಾಕ ತಗೋತಾ ಇಲ್ಲ. ಯಾಕೆ ಈ ಮೆಥಡ್ ಅಂತ ನಾನು ಹೇಳ್ತೀನಿ ನೋಡಿ. ಬೆಲ್ಲ ಯೂಶಲಿ ಕೆಲವರು ಹಾಗೆ ಕುಟ್ಟಿ ಕೊಬ್ಬರಿಗೆ ಡೈರೆಕ್ಟ್ ಹಾಕ್ಬಿಡ್ತಾರೆ. ಆ ಟೈಮಲ್ಲಿ ಏನಾಗುತ್ತೆ ಅಂದರೆ ಈ ಬೆಲ್ಲದಲ್ಲಿ ಅಕಸ್ಮಾತ್ ಕಸ ಅಥವಾ ಕಲ್ಲು ಮಣ್ಣು ಏನಾನ ಇದ್ರೆ ನಾವು ಮಿಠಾಯಿಯಲ್ಲಿ ತಿನ್ಬೇಕಾದ್ರೆ ಅದು ಬಾಯಿಗೆ ಸಿಕ್ಕುತ್ತೆ. ಸೊ ಅದು ಚೆನ್ನಾಗಿರಲ್ಲ. ಹಾಗಾಗಿ ನಾನಿಲ್ಲಿ ಬೆಲ್ಲ ಕರಗಿಸೋವರೆಗೂ ಬಿಸಿ ಮಾಡಿಕೊಂಡು ಆಮೇಲೆ ನೋಡಿ ಈ ಥರ ಸೇವ್ ಮಾಡಿಕೊಂಡು ಕೊಬ್ಬರಿಗೆ ಹಾಕ್ಕೋತಾ ಇದ್ದೀನಿ. ಫಸ್ಟ್ ನಾವಿಲ್ಲಿ ಕಂಪ್ಲೀಟಾಗಿ ಕೊಬ್ಬರಿಗೆ ಬೆಲ್ಲದ ಸಿರಪಿಂದ ಬ್ಲೆಂಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡ್ಬೇಕು. ಅಲ್ಲಿವರೆಗೂ ನಾವು ಸ್ಟವ್ ಆನ್ ಮಾಡಬಾರ್ದು. ನಿಮಗೆ ಗೊತ್ತಾಗುತ್ತೆ ಎಷ್ಟು ಕನ್ಸಿಸ್ಟೆನ್ಸಿ ಅಥವಾ ಎಷ್ಟು ನಾವು ಬೆಲ್ಲದ ಸಿರಪ್ ಹಾಕೋಬೇಕು ಅಂತ. ತೀರಾ ತೆಳ್ಳಗೆ ಮಾಡಬೇಡಿ, ಆಮೇಲೆ ಮಿಠಾಯಿ ಶೇಪು ಬರೋದಿಲ್ಲ ಮತ್ತು ಚೆನ್ನಾಗೂ ಇರೋದಿಲ್ಲ. ನೋಡಿ, ಇದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ. ಈಗ ನಾನು ಸ್ಟವ್ ಆನ್ ಮಾಡ್ತಾ ಇದ್ದೀನಿ. ಲೋ ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಒಂದು 5ರಿಂದ 7 ನಿಮಿಷ ಈ ಥರ ಚೆನ್ನಾಗಿ ಫ್ರೈ ಮಾಡಿಕೊಂಡು ಕೊಬ್ಬರಿನ ಈ ಥರ ಫ್ಲಿಪ್ ಮಾಡ್ತಾನೆ ಇರ್ತೀನಿ. ನಾನು ಆಲ್ರೆಡಿ ಹೇಳಿದೆ, ನಾವಿಲ್ಲಿ ಕೊಬ್ಬರಿನ ತುಂಬ ಸೆನ್ಸಿಟಿವ್ ಆಗಿ ತುಂಬ ಜೆಂಟಲ್ ಆಗಿ ಫ್ರೈ ಮಾಡ್ಕೋಬೇಕು. ಆ್ಯಂಡ್ ಈ ಟೈಮಲ್ಲಿ ನಾವು ತೊಗೊಂಡಿರುವಂಥ ಗಸಗಸೆ ಮತ್ತು ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ. ಜೊತೆಗೆ ನಾವು ಉಳಿಸಿಟ್ಕೊಂಡಿರುವಂಥ ಕಾಲು ಭಾಗದಲ್ಲಿ ಒಂದೇ 1 ಟೀ ಸ್ಪೂನ್ ಅಷ್ಟು ತುಪ್ಪ ಹಾಕೋತಾ ಇದ್ದೀನಿ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಯಾಕಂದರೆ ಗಸಗಸೆ, ಏಲಕ್ಕಿ ಪುಡಿ ಮತ್ತು ತುಪ್ಪ ಕಂಪ್ಲೀಟಾಗಿ ಎಲ್ಲ ಬ್ಲೆಂಡ್ ಆಗಬೇಕು. ಈಗ ಈ ಥರ ಕುಕ್ ಮಾಡ್ತಾ ಒಂದೊಂದು 30 ಸೆಕೆಂಡ್ ಅಷ್ಟು ಗ್ಯಾಪ್ ಕೊಟ್ಕೊಂಡು ನಾವು ನೀಟಾಗಿ ಈವನ್ ಆಗಿ ಕೊಬ್ಬರಿನ ಫ್ರೈ ಮಾಡ್ಕೊಬೇಕು. ಈ ಟೈಮಲ್ಲಿ ನಿಮಗೆ ಗೊತ್ತಾಗುತ್ತೆ ಸ್ವಲ್ಪ ಕೊಬ್ಬರಿ ಮಿಕ್ಸ್ಚರು ಗಟ್ಟಿ ಆಗಕ್ಕೆ ಶುರು ಆಗ್ತಾ ಇರುತ್ತೆ. ಅಂದರೆ ನಾವೇನು ಬೆಲ್ಲದ ಸಿರಪ್ ಹಾಕಿದ್ದೀವಿ ಅದು ಸ್ಲೈಟಾಗಿ ಪಾಕ ಕನ್ಸಿಸ್ಟೆನ್ಸಿಗೆ ತೊಗೊಂಡು ಹೋಗುತ್ತೆ. ಆವಾಗ ನಮಗೆ ಕೊಬ್ಬರಿ ಮಿಠಾಯಿ ಸ್ವಲ್ಪ ಗಟ್ಟಿ ಆಗ್ತಾ ಇದೆ ಅಂತ ಗೊತ್ತಾಗುತ್ತೆ. ಫ್ರೆಂಡ್ಸ್, ಇದು ನಾನು ಹೇಳೋದ್ನಲ್ಲ, ಈ ರೆಸಿಪಿ ಮಾಡಬೇಕಾದ್ರೆ ಸ್ವಲ್ಪ ಪೇಷನ್ಸ್ ಇರಬೇಕು. ಬಿಕಾಸ್ ಕಂಪ್ಲೀಟ್ ಲೋ ಫ್ಲೇಮಲ್ಲಿ ಮಾಡ್ಕೋತೀವಿ.
ಒಂದು 5ರಿಂದ 7 ನಿಮಿಷ ಆದಮೇಲೆ ನೀವು ನೋಡ್ಬೋದು ಸ್ವಲ್ಪ ಕಲರು ಚೇಂಜ್ ಆಗಿದೆ ಆ್ಯಂಡ್ ಸ್ವಲ್ಪ ಈ ಮಾಯಿಶ್ಚರ್ ಏನಂತೀವಿ ಅದು ಕಡಿಮೆ ಆಗಿದೆ. ಸ್ಟವ್ ಆಫ್ ಮಾಡಿದ ತಕ್ಷಣ ನೋಡಿ ಈ ಕೇಕ್ ಟಿನ್ ಅಥವಾ ಪ್ಲೇಟ್ ಏನನ್ನ ಆಗಲಿ ಅದಕ್ಕೆ ಸ್ವಲ್ಪ ತುಪ್ಪ ಗ್ರೀಸ್ ಮಾಡಿಕೊಂಡು ಬೇಗ ನಾವು ಈ ಬರ್ಫಿ ಮಿಕ್ಸ್ಚರ್ನ ಸೆಟ್ ಮಾಡಿಬಿಡ್ಬೇಕು. ಇಲ್ಲ ಅಂದರೆ ಒಂದ್ಸತಿ ಅದು ತಣ್ಣಗಾಗೋದ್ರೆ ಮತ್ತೆ ನಮಗೆ ಕೊಬ್ಬರಿ ಮಿಠಾಯಿ ಶೇಪಲ್ಲಿ ತೊಗೊಂಬರೋಕ್ಕೆ ಕಷ್ಟ ಆಗುತ್ತೆ. ಸೊ ಬಿಸಿ ಬಿಸಿ ಇದ್ದಾಗಲೇ ಈ ಟಿನ್ಗೆ ಹಾಕಿ ಸ್ಟಾರ್ಟಿಂಗಲ್ಲೇ ನಾನು ನೀಟಾಗಿ ಲೆವೆಲ್ ಮಾಡ್ಕೋತೀನಿ. ಫಸ್ಟು ನೋಡಿದ್ರಲ್ಲ ಸ್ಪ್ಯಾಚುಲಲ್ಲಿ ಮಾಡಿಕೊಂಡೆ. ಈ ಥರ ಬಟ್ಲಿಗೂ ಸ್ವಲ್ಪ ತುಪ್ಪ ಹಾಕ್ಕೊಂಡು ಗ್ರೀಸ್ ಮಾಡಿ ಈ ಥರ ಪ್ರೆಸ್ ಮಾಡೋದ್ರಿಂದ ಒಳಗಡೆ ಮಿಠಾಯಿ ಒಳಗಡೆ ಇರುವಂಥ ಖಾಲಿ ಜಾಗ ಎಲ್ಲ ನೀಟಾಗಿ ಫಿಲ್ ಆಗಿ ನಮಗೆ ಕೊಬ್ಬರಿ ಮಿಠಾಯಿ ಒಳ್ಳೆ ಗಟ್ಟಿ ಶೇಪಲ್ಲಿ ಬರುತ್ತೆ. ಈಗ ಸೆಟ್ಟಿಂಗ್ ಏನೋ ಆಯಿತು. ಈಗ ಚಾಕುಲಿ ಸ್ಟಾರ್ಟಿಂಗಲ್ಲೇ ನಾನು ಸ್ವಲ್ಪ ತುಪ್ಪ ಗ್ರೀಸ್ ಮಾಡಿಕೊಂಡು ಈ ಥರ ಕಟ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ನಾನು ಹೇಳಿದ್ನಲ್ಲ ತಣ್ಣಗಾದ್ಮೇಲೆ ಸ್ವಲ್ಪ ಶೇಪ್ಗಳಲ್ಲಿ ಮಿಠಾಯಿನ ತೆಗೆಯೋದು ಕಷ್ಟ, ಹಾಗಾಗಿ ನೀವು ಬೇಕಾದರೆ ಆಮೇಲೆ ತೆಗಿತೀನಿ ಅಂದರೂ ಓಕೆ. ಸೊ ಈ ಥರ ಜೆಂಟಲಾಗಿ ನಾನು ಶೇಪ್ ಕೊಟ್ಬಿಟ್ಟು ಮತ್ತೆ ಸ್ಪ್ಯಾಚುಲಲ್ಲಿ ಲೆವೆಲ್ ಮಾಡಿ ತಣ್ಣಗಾಗಕ್ಕೆ ಬಿಟ್ಬಿಡ್ತೀನಿ. 1ರಿಂದ 2 ಗಂಟೆ ಬೇಕು ಕೊಬ್ಬರಿ ಕಂಪ್ಲೀಟ್ ತಣ್ಣಗಾಗಿ ಟಿನ್ನನ್ನು ಬಿಟ್ಕೊಳ್ಳೋಕ್ಕೆ. ನೋಡಿ ಫಸ್ಟ್ ನಾನಿಲ್ಲಿ ಪ್ಲೇಟ್ ಈ ಥರ ಇಟ್ಬಿಟ್ಟು ಟಿನ್ನನ್ನು ಫ್ಲಿಪ್ ಮಾಡಿ ಈ ಥರ ಚೆನ್ನಾಗಿ ಡ್ಯಾಬ್ ಮಾಡಿ ನೀಟಾಗಿ ಕೊಬ್ಬರಿ ಮಿಠಾಯಿನ ಪ್ಲೇಟ್ ಮೇಲೆ ಹಾಕ್ಕೋತೀನಿ. ಈಗ ಮತ್ತೆ ನಾನು ಇನ್ನೊಂದು ತಟ್ಟೆ ಇಟ್ಟು ನಾವು ಮೇಲ್ಭಾಗ ಏನು ನೈಫಲ್ಲಿ ಕಟ್ ಮಾಡಿದ್ವಲ್ಲ ಅದನ್ನು ಫ್ಲಿಪ್ ಮಾಡಿಸ್ಕೋತೀನಿ. ಈಗ ಪ್ಲೇಟಿಗೆ ಟ್ರಾನ್ಸ್ಫರ್ ಆದಮೇಲೆ ಆಲ್ಮೋಸ್ಟ್ ಡ್ರೈ ಆಗಿದೆ, ನೀವು ನೋಡ್ಬೋದು ಎಷ್ಟು ನೀಟಾಗಿದೆ ಅಂತ. ಈ ಥರ ಸ್ಟಾರ್ಟಿಂಗಲ್ಲೇ ನಾವು ಒಂದು ಮಾರ್ಕ್ ಮಾಡಿದ್ರೆ ಆಮೇಲೆ ನಮಗೆ ಕ್ಯೂಬ್ಸ್ ಆಗಿ ಕಟ್ ಮಾಡೋಕ್ಕೆ ಈಸಿ ಆಗುತ್ತೆ. ಇಷ್ಟೇ ಫ್ರೆಂಡ್ಸ್, ರೆಸಿಪಿ ತುಂಬ ಸಿಂಪಲ್. ಒಂದು 10ರಿಂದ 15 ನಿಮಿಷ ಹಾರ್ಡ್ಲಿ ತೊಗೋಬೋದು. ತುಂಬ ಹೆಲ್ದಿಯಾಗಿರುವಂಥ ಸ್ವೀಟ್ಸ್ ಕೊಬ್ಬರಿ ಮಿಠಾಯಿ, ಒಂದು ಟ್ರೆಡಿಷ್ನಲ್ ಸ್ವೀಟೇ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ಬರುತ್ತೆ. ಈಗ ನಾವು ಗಸಗಸೆ ಹಾಕಿರೋದ್ರಿಂದ ಮಧ್ಯೆ ಮಧ್ಯೆ ಗಸಗಸೆ ಬಾಯಿಗೆ ಸಿಗ್ತಾ ಇದ್ದಾಗ ತುಂಬ ಚೆನ್ನಾಗಿ ಅನಿಸುತ್ತೆ. ಮತ್ತು ಎಲ್ಲ ಸ್ವೀಟ್ಗೂ ಏಲಕ್ಕಿ ಪುಡಿ ಒಂದು ಡಿಫ್ರೆಂಟ್ ಫ್ಲೇವರೇ ಕೊಡುತ್ತೆ. ಹಾಗಾಗಿ ಈ ರೆಸಿಪಿ ನಮ್ಮ ಮನೇಲಂತೂ ತುಂಬ ಇಷ್ಟಪಟ್ಟು ತಿಂತೀವಿ ನಾವು. ನೀವು ಈ ರೆಸಿಪಿ ಡೆಫಿನೆಟಾಗಿ ಟ್ರೈ ಮಾಡಿ, ಹಾಗೆ ಹೇಗಾಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನನಗೆ. ಸೊ ಇವತ್ತೆಲ್ಲ ಯಾರ್ಯಾರು ನನ್ನ ಈ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡಿ. ನಾನು ಮಾಡೋ ಎಲ್ಲ ರೆಸಿಪಿ ವಿಡಿಯೋಸ್ ಹಾಗೆ ವ್ಲಾಗ್ ವಿಡಿಯೋಸ್ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.